ಹೌದೌದೌದು, ನೇರವಾಗಿ ಫೋನ್ ಮಾಡಿ ಹೇಳದವ್ರಿಗೆ ಹುಷಾರ್ ಇದಾಗಬಾರ್ದು ಅಂತ ಹೇಳೇನು. ಇವತ್ತು ಪಾಕಿಸ್ತಾನದಲ್ಲಿ ಅಲ್ಲಿ ಕಂಗಾಲಾಗಿದ್ದಾರೆ, ಅವರಿಗೆ ತಿನ್ನಕ್ಕಿಲ್ಲ ಅಲ್ಲಿ. ಸೊ ಈ ಟೆರರಿಸಂ ಏನಿದೆ ಅಲ್ಲೂ ಯಾಕೆ ಆಗ್ತಾ ಇದೆ, ನಾವು ಗಡಿಯನ್ನು ಭದ್ರವಾಗಿ ನೀವು ಕಾದರೆ ನಿಮ್ಗೆ ಹೇಳ್ತೀನಿ, ನಮ್ಮ ಯಾರು ನುಸುಳಿ ಬರ್ದಂಗೆ ನೋಡ್ಕೋಬಹುದು. ಆದ್ರೆ ದೊಡ್ಡ ದೇಶ, 140 ಕೋಟಿ ಜನ ಇದ್ದಾರೆ, ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ. ಇಷ್ಟು ಮಾತ್ರ ನೀವು ತಿಳ್ಕೊಳ್ಳಿ, ಕಾಶ್ಮೀರಲ್ಲಿ ಕಾಶ್ಮೀರಿಗಾಗಿ ಹೋರಾಟ ಮಾಡ್ತಕ್ಕಂಥವ್ರು ಸತ್ತಿದ್ದಾರೆ ಹೊರತು ಒಬ್ಬ UP ಸಾಬ್ರು, ಬೆಂಗಳೂರು ಸಾಬ್ರು ಅಲ್ಲಿ ಹೋಗ್ಲಿಲ್ಲ ಗಲಾಟೆ ಮಾಡಕ್ಕೆ. ಅಲ್ಲಿರ್ತಕ್ಕಂಥದ್ದು ಜಾತಿ ಇಶ್ಯೂ ಅಲ್ಲ, ಆ ಊರಿನ ಭೂಮಿ ಸಮಸ್ಯೆ, ಅವರ ಸಂಸ್ಕೃತಿ ಸಮಸ್ಯೆ. ಇವತ್ತು ಕಾಶ್ಮೀರಿರೋ ಪಂಡಿತ್ನು ಕೂಡ ಇದ್ರು ಕೂಡ ಮೈ ಕಾಶ್ಮೀರಿ ಪಂಡಿತ್ನು ಕೂಡ ಅದನ್ನು ಪ್ರೌಡ್ ಆಗಿ ಹೇಳ್ತಾನೆ. ಅದೇ ರೀತಿ ನಾವು ಹೇಳ್ತೀವಿ, ನಾವು ಕರ್ನಾಟಕದವರು, ಕನ್ನಡಿಗರು, ತೆಲುಗುದವ್ರು ನಾವು ತೆಲುಗು, ಈಗ ತಮಿಳ್ನಾಡವ್ರು ನಾನು ತಮಿಳ್ ಎಮ್ಮುಳಿದ ಎನ್ನುಡಿಯ ಮುಳಿ, ಅದು ಹೇಳಿದ ತಕ್ಷಣ ಅವನು ಆಂಟಿ ನ್ಯಾಷನಲ್ ಆಗ್ತಾನ. ಒಂದೊಂದು ರಾಜ್ಯಕ್ಕೆ ಒಂದೊಂದು ಮಾದರಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.